ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನ್ ಮಾಡ್ತಿದ್ದೀರಾ? ಅಲ್ಲ, ನಿಮ್ಮ ಹೆಸರು ಒಂಟಿಯಾಗಿ ಹೋಗ್ತೈತಲ್ಲ, ಜೊತೆ ನನ್ನ ಹೆಸರು ಮಾತಾಡ್ಕೊಂಡು ಹೋಗ್ಲಿ ಅಂತ ಕಳಿಸ್ದೆ. ಇನ್ಮೇಲೆ ನನ್ಗೆ ಯಾವಾಗೆಲ್ಲ ಮನ್ಸು ಬರುತ್ತೋ ಅವಾಗ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಸಾಧನಾ ಅಕ್ಕ ಇಷ್ಟೊಂದು ಕಾಮ ಆಗಿದ್ದಾರೆ ಅಂದಮೇಲೆ ನನಗಿನ್ ಯಾವ ಟೆನ್ಷನು ಇರಲ್ಲ. ಹಾಗಾದ್ರೆ ಇನ್ಮೇಲಿಂದ ಮನೆ ಹೊರಗೆ ಮೀಟ್ ಮಾಡೋದೇ ಬೇಡ, ಮೀಟಿಂಗ್ನ ನಮ್ಮ ಮನೇಲಿ ಇಟ್ಕೊಳ್ಳೋಣ. ಆಸೆ ನೋಡು. ನೀವೇ ಅಲ್ವಾ ಆಫರ್ ಕೊಟ್ಟಿದ್ದು, ಅದಕ್ಕೆ ಕೇಳಿದೆ ಅಮ್ಮ. ಸರಿ ಸರಿ, ಗ್ಲಾಸ್ ಕೊಡಿ. ಅಕ್ಕ ಏನಾದರೂ ನಾವಿಲ್ಲಿ ಕೂತಿರೋದು ನೋಡಿದ್ರೆ ಅಷ್ಟೇ. ಆಮೇಲೆ ಬಾಬಾ, ಈಗೇನು ಹೇಳ್ತೀರಿ ಪದ್ಮಮ್ಮನವರೇ? ನೀವು ಯಾರನ್ನು ದೂರ್ತಾ ಇದ್ರು ಅವರೇ ನಿಮ್ಮ ಪ್ರೀತಿಯ ಸೊಸೆಗೆ ಜ್ಯೂಸ್ ಕುಡಿಸ್ತಾ ಇದ್ರು. ಕೆಟ್ಟದ್ದು ಮಾಡಬೇಕು ಅನ್ನೋದಾಗಿದ್ರೆ ಎಷ್ಟೊತ್ತೆ? 2 ನಿಮಿಷ. ಹೆಂಗೆ ಅಂತ್ಯಾ? ಜ್ಯೂಸಲ್ಲಿ 2 ತೊಟ್ಟು ವಿಷ ಹಾಕ್ಕೊಡ್ಬೋದಾಗಿತ್ತಲ್ಲೇ. ಆದರೆ ಅವಳು ಆ ಕೆಲಸ ಮಾಡಿಲ್ಲ. ನಿನಗೊಂದು ಉದಾಹರಣೆ ಹೇಳ್ತೀನಿ ಕೇಳು. ಕೆಟ್ಟವರು ಕೊನೆಯವರೆಗೂ ಕೆಟ್ಟವರಾಗಿರ್ತಾರೆ ಅಂತ ಯಾವ ಸಿದ್ಧಾಂತದಲ್ಲಿದೆ ಪದ್ದು? ಕೆಲವೊಂದು ಸಾರಿ ಪರಿಸ್ಥಿತಿಗೆ ಅನುಗುಣವಾಗಿ ಕೆಟ್ಟವರಾಗಿರ್ತಾರೆ. ದುರಾಸೆಯಿಂದನೋ ಅಥವಾ ವ್ಯಾಮೋಹದಿಂದನೋ ತಪ್ಪು ದಾರಿ ನಡೀತಾ ಇರ್ತಾರೆ. ನಾನು ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಗೊತ್ತಾದ ಮೇಲೆ ಅವಾಗ ತಾನಾಗೆ ಎಚ್ಚೆತ್ಕೊಂಡು ನಾನು ಮಾಡ್ತಾ ಇರೋದು ಸರಿ ಇಲ್ಲ, ಇದು ತಪ್ಪು ಅಂತ ಸರಿಯಾದ ದಾರಿಯಲ್ಲಿ ನಡೀತಾರೆ. ಅದೇ ದಾರಿಲಿ ಹೋಗ್ತಾ ಇದ್ದಾಳೆ. ಅದು ನೀನು ಸುಮನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀಯೋ ಅದೇ ರೀತಿ ಸಾಧನನ್ನು ಚೆನ್ನಾಗಿ ನೋಡ್ಕೊಳೆ. ಅವಾಗ ನಿನ್ನ ತಲೆಯೊಳಗೆ ಇಂಥ ಕೆಟ್ಟ ಆಲೋಚನೆ ಎಲ್ಲ ಬರೋದೇ ಇಲ್ಲ. ರೀ, ನನಗ್ ಕಾಣಿಸ್ತಾ ಇರೋದು ನಿಮಗ್ ಕಾಣಿಸ್ತಾ ಇಲ್ಲ. ಸಾಧನ ಸುಮನನ್ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾ ಇರೋದನ್ನ ಹೇಗ್ ತೋರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಈ ಅತ್ತಿನ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಕಾಮಾಲೆ ಕಣ್ಣಿಂದ ನೋಡಿದವ್ರಿಗೆ ಕಲರ್ಫುಲ್ ಆಗಿ ಎಲ್ಲ ಕಾಣಲ್ಲ ಕಣೆ. ಅವ್ರ ಕಣ್ಣಿಗೆ ಕಾಣೋದೆಲ್ಲ ಬರೀ ಹಳದಿನೇ. ಲೈ, ನಿನಗೆ ರಿಕ್ವೆಸ್ಟ್ ಮಾಡ್ತೀನಿ ಕಣೆ, ಸಾಧನನ್ಗೆ ಒಂದೇ ಒಂದು ಸಿಹಿ ಪ್ರೀತಿಯಿಂದ ನೋಡೆ, ಅವಾಗ ಎಲ್ಲ ಸರಿಯಾಗಿ ಕಾಣುತ್ತೆ. ಯೋಚನೆ ಮಾಡು. ಸಾಧನನ್ ಮನ್ಸಿನಲ್ಲಿ ಏನಿದೆ ಅಂತ ಒಂದೇ ಒಂದ್ಸಲಿ ನೀವು ತಿಳ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತ. ಸರಿ ಸರಿ ಬಿಟ್ಬಿಡು. ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ನಿನ್ನ ಅಭಿಪ್ರಾಯ ನಿನ್ನ ಹತ್ರ ಇಟ್ಕೋ, ನನ್ನ ಅಭಿಪ್ರಾಯ ನನ್ನ ಹತ್ರ ಇಟ್ಕೊಳ್ತೀನಿ. ನಿನ್ನ ವಿಷಯ ಏನಿದ್ರು ನನ್ನ ಹತ್ರ ಹೇಳ್ಬೇಡ, ನನ್ನ ವಿಷಯ ಏನಿದ್ರು ನಿನ್ನ ಹತ್ರ ಹೇಳಲ್ಲ, ಸರಿನಾ? ಆದರೆ ಒಂದು ವಿಷಯ ಹೇಳಿರ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೋ. ಸಾಧನನ ವಿಷಯವಾಗಿ ಸರಿಯಾದ ಸಾಕ್ಷಿಗಳು ಸಿಗದೆ ಯಾವ ಬಂದ ಆಪಾದನೆನೂ ನನ್ನ ಹತ್ರ ಮಾಡಬೇಡ ನೀನು. ಇದನ್ನೆಲ್ಲ ನಾನು ನಿನ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಒಂದೇ ಒಂದು ಸರಿ ಆ ನಂಬಿಕೆ ಹೊರಟೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಕಣೆ, ಅದು ಸಂಸಾರದಲ್ಲಿ. ನನ್ನ ಯೋಚನೆನೂ ಅದೇ ಮಾವ. ಅತ್ತೆ ನಂಬಿಕೆ ಕಳ್ಕೋಬೇಕು. ಕಳ್ಕೋತಾರೆ, ಕಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಯಾರಿದಿಷ್ಟು
ಜಾನ್ವಿ, ಇದೇನು ಮನೆನಾ ಪಬ್ಬ? ಯಾರೇ ಇವರೆಲ್ಲ? ಯಾರು ಪರ್ಮಿಷನ್ ತಗೊಂಡಿದ್ದೆಲ್ಲ ಮಾಡ್ತಿದ್ಯಾ? ಯಾರ ಹತ್ರ ಪರ್ಮಿಷನ್ ತಗೋಬೇಕಮ್ಮ? ಇದು ನಮ್ಮನೆ ಅಲ್ವಾ? ನನಗೆ ಫ್ರೀಡಮ್ ಇಲ್ವಾ? ಇದನ್ನ ಫ್ರೀಡಮ್ ಅಂತ ಕರೀತಾರೇನೆ? ಇದೇನು ಮನೆನಾ ಮಾರ್ಕೆಟಾ? ಅಮ್ಮ, ನಿನಗ್ ಖುಷಿ ಬೇಕು ಅಂದಾಗ ನೀನ್ ಹೋಗಿ ದೇವ್ರ ಮನೇಲಿ ಕುತ್ಕೊಳಲ್ವಾ? ಇವಳಿಗೆ ಖುಷಿ ಬೇಕು ಅಂದಾಗ ಇವಳು ಹೋಗಿ ಅಡ್ಗೆ ಮನೇಲಿ ಕುತ್ಕೊಳಲ್ವಾ? ಹಾಗೆ ನನಗಿದ್ರಲ್ಲಿ ಖುಷಿ ಸಿಗುತ್ತೆ, ಅದಕ್ಕೆ ನಾನು ಕುಣಿತೀನಿ, ಹಾಡ್ತೀನಿ, ಎಂಜಾಯ್ ಮಾಡ್ತೀನಿ. ನಾನ್ ಎಂಜಾಯ್ ಮಾಡಿದ್ರೆ ನಿಮಗೇನ್ ಕಿರಿಕಿರಿ? ನಾನ್ ಮಾಡೋ ಪೂಜೆ ಯಾರಿಗೂ ತೊಂದರೆ ಮಾಡಲ್ಲ. ಇವಳು ಮಾಡೋ ಅಡುಗೆ ಎಲ್ರಿಗೂ ಹೊಟ್ಟೆ ತುಂಬಿಸುತ್ತೆ. ನೀನ್ ಮಾಡೋ ಕೆಲಸ ಯಾರಿಗೇನ್ ಮಾಡುತ್ತೆ? ಎಂಜಾಯ್ಮೆಂಟ್ ಸಿಗುತ್ತೆ ನನಗೆ. ಬೆಂಕಿ ಬಿತ್ತು ನಿನ್ನ ಎಂಜಾಯ್ಮೆಂಟ್ಗೆ. ಸರಿಯಾಗಿ ಓದಿಲ್ಲ, ಕಲೀಲಿಲ್ಲ, ವಿದ್ಯೆ ಅಂತೂ ತಲೆಗೆ ಹತ್ತಿಲ್ಲ. ಸಂಸ್ಕಾರ ಆದ್ರೂ ಬೆಳೆಸ್ಕೊಂಡಿದ್ಯಾ? ಅದೂ ಇಲ್ಲ. ಇನ್ನು ಫ್ರೆಂಡ್ಸ್, ಎಂಜಾಯ್ಮೆಂಟು ಅಂತ ಜೀವನ ಹಾಳು ಮಾಡ್ಕೋತಿದ್ಯಾ. ಏನ್ ನಡೀತಾ ಇದೆ ಇಲ್ಲಿ? ಏಯ್, ಇಲ್ಲಿ ಯಾರು ಕಾಣಿಸ್ಕೋಬಾರ್ದು, ಎಲ್ಲರೂ ನಡೀತಾ ಇರ್ಬೇಕು. ಅಮ್ಮ, ನನ್ನ ಫ್ರೆಂಡ್ಸ್ಗಳಿಗೆ ನೀನು ಅವಮಾನ ಮಾಡ್ತಾ ಇದ್ಯಾ ನೋಡು. ಈಗ ನಾನು ಬರೀ ಬಾಯ್ ಮಾತಲ್ಲಿ ಮಾತಾಡ್ತಾ ಇದ್ದೀನಿ. ಇನ್ನು 2 ನಿಮಿಷ ಇಲ್ಲೇ ಇದ್ರೆ ನನ್ನ ಕೈ ಮಾತಾಡುತ್ತೆ. ಏನೇ ಜಾನು, ಅವಮಾನ ಮಾಡೋದಕ್ಕೆ ಅಂತಾನೆ ಕರೆದಿದ್ಯಾ? ನಿನ್ ಮನೇಲೆಲ್ಲ ಸೋಷಿಯಲ್ ಅಂತ ಹೇಳಿದ್ದೆ, ಇದಾ ಸೋಷಿಯಲ್ ಅಂದ್ರೆ? ಇದಕ್ಕಿಂತ ನಮ್ಮನೇಲೆ ಪಾರ್ಟಿ ಮಾಡಿದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೋಗ್ಬೇಡ್ರೆ. ನಮ್ಮಮ್ಮ ಅದ್ ಹೇಗ್ ನಿಮ್ಮೇಲೆ ಕೈ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಇವತ್ತಿಲ್ಲಿ ನನ್ನ ಫ್ರೆಂಡ್ಸ್ಗೆ ಏನಾದ್ರೂ ಅವಮಾನ ಆದ್ರೆ ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ತೋರಿಸ್ಬೇಕಾಗತ್ತೆ. ಏನೇ ಬೆದರಿಕೆ ಹಾಕ್ತಿದ್ಯಾ? ಅತ್ತೆ, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ನೋಡ್ ಜಾನು, ನಿಮ್ಗೆ ಹಾಡ್ಬೇಡ, ಕುಣಿಬೇಡ ಅಂತ ಹೇಳಲಿಲ್ಲ. ಸ್ವಲ್ಪ ಶಬ್ದನ ಕಮ್ಮಿ ಇಟ್ಕೊ ಅಂತ ಹೇಳಿದಷ್ಟೇ. ಮುಚ್ಚೆ ಬಾಯಿ. ಜಗಳ ಆಡಕ್ಕೆ ಕಾರಣ ನೀನೆ. ನಿನಗ್ ಸಂಕಟ ಆಗ್ತಿದೆ ಅಂತ ನಮ್ಮ ಅಮ್ಮಂಗೂ ಸಂಕಟ ಆಗ್ತಾ ಇದೆ. ಅದಕ್ಕೆ ನಮ್ಮಮ್ಮ ನಮ್ಮೇಲೆ ತಿರುಗಿ ಬೀಳ್ತಾ ಇದಾರೆ. ನನಗ್ ಹೊರಗೆ ಹೋಗಿ ಎಂಜಾಯ್ ಮಾಡಕ್ಕೂ ಬಿಡಲ್ಲ, ಕೊನೆಗೆ ಇಲ್ಲೂ ಬಿಡ್ತಾ ಇಲ್ಲ. ಆದ್ರೆ ಇವತ್ತು ನಾನ್ ಬಿಡಲ್ಲ, ಇಲ್ಲಿ ಎಂಜಾಯ್ ಮಾಡೇ ಮಾಡ್ತೀನಿ. ಕೆನ್ನೆಗೆರಡು ಬಿದ್ದಾಗ ಗೊತ್ತಾಗತ್ತೆ ನಿನ್ನ ಅಮ್ಮನ ಮಾತಿಗೆ ಬೆಲೆ ಇದೆಯೋ ಇಲ್ವೋ ಅಂತ. ಈ ಮನೆ ಹಳ ಕೆಲಸ ಮಾಡೋದಕ್ಕೆ ಯಾರು ದುಡ್ಡು ಕೊಟ್ರು ನಿಂಗೆ? ದುಡ್ಡು ಕೊಡೋರು ಕೊಡ್ತಾರೆ, ನಿನಗ್ ಯಾಕದಲ್ಲ? ನನ್ನ ಎಂಜಾಯ್ಮೆಂಟ್ನ ಕಿಟ್ಕೋಬೇಡ ನೀನು. ಇನ್ನೊಂದ್ ಸರ್ತಿ ಮ್ಯೂಸಿಕ್ ಹಾಕಿದ್ರೆ ಚೆನ್ನಾಗಿರಲ್ಲ ಜಾನ್ವಿ. ನನ್ನ ತಡೆದ್ರು ಚೆನ್ನಾಗಿರಲ್ಲ ಅಮ್ಮ. ಜಾನು, ಕೈ ತೋರಿಸ್ಕೊಂಡು ಮಾತಾಡ್ತೀಯ, ಬಾರಿಸ್ಬಿಡ್ತೀನಿ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಅತ್ತೆ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ನಿನಗಷ್ಟು ಕುಣಿಬೇಕು ಅಂತಿದ್ರೆ ರೂಮಲ್ಲಿ ಕುಣಿ, ಹಾಲಲ್ಲ. ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಹಾಡೋದು ಕುಣಿಯೋದು ಎಲ್ಲ ಬೇಕಾ? ಅದ್ಕೆ ಏನೇ ಅದಕ್ಕೆ ಎಲ್ಲ ವಿಷಯಕ್ಕೂ ಬುದ್ಧಿವಾದ ಹೇಳಿಸ್ಕೊಳ್ತೀಯ? ನಾಚಿಕೆ ಆಗಲ್ಲ ನಿನ್ಗೆ? ಥು, ನೀನ್ ಜನ್ಮಕ್ಕೆ. ಅಪ್ಪ, ನಾನ್ ಖುಷಿಯಾಗಿರೋದು ನಿಮ್ಗೆ ಯಾಕೋ ಬೇಕಾಗಿಲ್ವಾ? ನಿನ್ನ ಖುಷಿನೇ ನಾವು ಬಯಸ್ತಾ ಇರೋದು ಜಾನು. ಆದ್ರೆ ನಿನ್ನ ಖುಷಿಗೋಸ್ಕರ ಈ ಹುಚ್ಚಾಟಗಳನ್ನೆಲ್ಲ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಮುಚ್ಚು ಬಾಯ್. ಈ ಪಾರ್ಟಿಗೆ ದುಡ್ಡು ಕೊಟ್ಟವಳೆ ನೀನು, ಈಗ ನಾಟಕ ಆಡ್ತಿದ್ಯಾ? ನಿನಗೆ ಮಗು ಚೂಟಕ್ಕೂ ಗೊತ್ತು, ತೊಟ್ಲು ತೂಗಕ್ಕೂ ಗೊತ್ತು. ಅತ್ತೆ, ನಾನು ಇವಳು ದುಡ್ಡು ಕೊಟ್ಟಿಲ್ಲ. ಸುಳ್ಳು ಹೇಳ್ಬೇಡ. ಈಗ ತಾನೇ ಇವಳು ಹೇಳದ್ಲಲ್ಲ, ಒಂದ್ ಕಡೆ ಸುಮನನ್ ಕೈಗೆ ಇವಳು ಕೈ ಇಟ್ಟು ಬದಲಾಯಿಸು ಅಂತ ಹೇಳ್ತೀಯ, ಇನ್ನೊಂದ್ ಕಡೆ ಇವಳ ಕೈಗೆ ದುಡ್ಡು ಕೊಟ್ಟು ಹಾಳಾಗೋಂತ್ಯ. ನಿನ್ನ ಆಟ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಸಾಧನಾ? ಅತ್ತೆ ಪ್ಲೀಸ್, ದೇವ್ರಾಣೆಗೂ ನಾನು ಇವಳಿಗೆ ದುಡ್ಡು ಕೊಟ್ಟಿಲ್ಲ. ಜಾನು, ಸಾಧನಾ ನಿಂಗೆ ದುಡ್ಡು ಕೊಟ್ಟಿದ್ದಾಳ? ಏನಪ್ಪ ನೀವು ಹೋಗಿ ಹೋಗಿ ಅಮ್ಮನ್ ಮಾತು ಕೇಳ್ತಿರಲ್ಲ? ಅಮ್ಮ, ಸಾಧನ ಅದಕ್ಕೆ ನನಗೆ ದುಡ್ಡು ಕೊಟ್ರು ಅಂತ ನಾನು ನಿನ್ನ ಹತ್ರ ಹೇಳಿದ್ನಾ? ಈಗ ತಾನೇ ಹೇಳಿದ್ಯಲ್ಲೇನೆ ಕೊಡೋರು ಕೊಡ್ತಾರೆ ಅಂತ. ಇವಳು ನನ್ನ ಫ್ರೆಂಡು, ಇವಳು ಕೊಟ್ಲು. ನನ್ನ ಪ್ರೀತಿಸೋರು, ನನ್ನ ಇಷ್ಟಪಡೋರು ಕೊಟ್ರು ಅಂತ ಅರ್ಥದಲ್ಲಿ ಹೇಳಿದ್ ನಾನು. ಸಾಧನ ಅದಕ್ಕೆ ಕೊಟ್ರು ಅಂತ ಅಲ್ಲ. ಪದ್ಮ, ಈಗಲಾದ್ರೂ ಅರ್ಥ ಆಯ್ತಾ? ಪೂರ್ವಾಪರ ಯೋಚನೆ ಮಾಡ್ದಲೆ ಸುಮ್ಮನೆ ಮಾತಾಡ್ಬಿಡ್ತೀಯ. ಯಾಕೆ ಅವ್ರ ಮನಸ್ಸೆಲ್ಲ ನೋಯಿಸ್ತೀಯ ನೀನು?
ಮಾಡ್ತಾರಪ್ಪ. ಅಮ್ಮಂಗೆ ಬೇರೆ ಕೆಲಸ ಏನಿದೆ ಹೇಳು? ನನ್ನ ಮನ್ಸು ನೋಯಿಸೋದು, ಅದಕ್ಕೆ ಮನ್ಸು ನೋಯಿಸೋದು, ಅದ್ರಲ್ಲಿ ಅವ್ರಿಗೆ ಒಂಥರ ಹಾಲು ಕುಡ್ದಷ್ಟು ಸಮಾಧಾನ ಆಗತ್ತಪ್ಪ. ಅದೇ ಇವಳಿಗೇನಾದ್ರೂ ನಾವು ಸ್ವಲ್ಪ ಹೇಳ್ಬಿಡ್ಲಿ, ನಮ್ಮ ಅಮ್ಮಂಗೆ ಆಕಾಶನ ತಲೆ ಮೇಲೆ ಬಿದ್ದಾಗ ಆಗ್ಬಿಡುತ್ತೆ. ಹಿಂದೆ ಮುಂದೆ ಏನು ನೋಡಲ್ಲ, ನಮ್ಮನ್ನೇ ಕೆಟ್ಟವರು ಅಂದ್ಬಿಡೋದು. ಜಾನು, ಅತ್ತೆ ನಿನ್ನ ದೂಷಿಸ್ಲಿಲ್ಲ, ನಿನಗೆ ಮುಚ್ಚೆ ಬಾಯಿ. ಮಾತಾಡ್ಬೇಡ ನೀನು. ಇಷ್ಟೆಲ್ಲ ರಗಳೆ ಆಗೋದಕ್ಕೆ ನೀನೇ ಕಾರಣ. ಜಾನು, ಅವಳಿಗೆ ಹುಷಾರಿಲ್ಲ, ಸೌಂಡ್ ಕಡಿಮೆ ಕೊಡು ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ನೀನ್ ಅವಳ ಮೇಲೆ ರೇಗಿದ್ ತಪ್ಪು. ಕೇಳಿಸ್ಕೋ. ಇಷ್ಟಾದ್ರೂ ಸಹಿತ ನಿನ್ನ ಸೊಸೆಗೆ ಒಳ್ಳೇದಾಗ್ಲಿ ಅನ್ನೋದನ್ನೇ ಹೇಳ್ತಾ ಇದ್ದಾಳೆ. ನಿನ್ನ ಮಗಳು ಜಾನ್ವಿ ಮಾಡಿದ ತಪ್ಪಿಗೆ ತಿದ್ದಿ ಬುದ್ಧಿ ಹೇಳ್ತಾ ಇದ್ದಾಳೆ. ಇಷ್ಟಾದ್ರೂ ಪದ್ದು ನೀನು ಅವಳನ್ನ ಸಂಶಯದಿಂದ ನೋಡೋದು ಬಿಡ್ತಾ ಇಲ್ವಲ್ಲ. ನೀನು ಯಾವ ರೀತಿ ಬುದ್ಧಿ ಹೇಳಬೇಕು ಅಂತ ನನಗಂತೂ ಅರ್ಥನೇ ಆಗಲ್ಲ. ಪದ್ದು, ಅವಳಿಗೆ ಸುಸ್ತು ಅಂತ ಕಾಣಿಸುತ್ತೆ, ರೂಮಿಗೆ ಕರ್ಕೊಂಡೋಗು, ರೆಸ್ಟ್ ತಗೊಳ್ಳಿ. ಕರ್ಕೊಂಡೋಗು. ಸುಸ್ತು ಅನ್ನೋದು ಬರಬಾರ್ದು ಜಾಗಕ್ಕೆಲ್ಲ ಬಂದ್ಬಿಡೋದು. ಹುಷಾರು ಕಡೆ, ವಾಮಿಟ್ ಗಿಮಿಟ್ ಮಾಡ್ಕೊಂಬಿಟ್ಟಾಳು. ಏನು ಲೈಟ್ಗಳು ಪಿಣ್ಕ ಅಂತ ಇದರಲ್ಲಿ ಡ್ಯಾನ್ಸ್ ಬೇರೆ ಮಾಡ್ಬೇಕು ನೀವು. ನೋಡೋ, ನಿನ್ನ ಫ್ರೆಂಡ್ಸ್ಗೆಲ್ಲ ಸಾರಿ ಕೇಳ್ಬಿಟ್ಟು ಅವ್ರನ್ನ ಮನೆ ಕಳಿಸು, ನೇರ ರೂಮ್ಗೆ ಹೋಗು.